ನಮ್ಮ ಇಂಡಿಯಾದ ₹1 ಅಲ್ಲಿ 11,776 ಅದೇ ನೀವು ₹10 ತಗೊಂಡ್ರೆ 11 ಲಕ್ಷ ಚಿಲ್ಲರೆ. ಟ್ರಂಪ್ ತಾತ ಕೇಳಿಸ್ಕೊಂಡು ಇರಾನಿಯನ್ ಗೌರ್ಮೆಂಟ್ಗೆನೆ ವಾರ್ನಿಂಗ್ ಕೊಡು. ಕ್ಯಾಬ್ರೆ ಸೈಡ್ ಅಲ್ಲ ಸೀರಿಯಸ್ ಅಲ್ಲ ವಾರ್ನಿಂಗ್ ಟ್ರಂಪ್ ಕಡೆಯಿಂದ ಬರ್ತದೆ. ಗೌರ್ಮೆಂಟ್ ಟೆನ್ಷನ್ ಪ್ಯಾನಿಕ್ ಆಗ್ತದೆ ಹೇಳಿದ್ದು ಆ ಮಾತ್ಗೆನೆ ಜನ ಖುಷಿ ಆಗೋದು, ಜನ ಇನ್ನು ಪ್ರೊಟೆಸ್ಟ್ ಸೀರಿಯಸ್ ಆಗಿ ತಗೊಳ್ಳೋದು. ನಿಮ್ ತರ ನಮ್ ತರ ಆರ್ಡಿನರಿ ಪೀಪಲ್ ನಮ್ ಇಂಡಿಯಾದಲ್ಲಿ ಆದಿ ಈ ಟ್ಯಾಕ್ಸ್ ಆ ಟ್ಯಾಕ್ಸ್ ಪಕ್ಕದ ಮನೆ ಟ್ಯಾಕ್ಸ್ ಅಂಕಲ್ ಟ್ಯಾಕ್ಸ್ ಆಂಟಿ ಟ್ಯಾಕ್ಸ್ ಅಂತ ನಿಮ್ಮತ್ತ ₹1 ಇದೆಯಾ? ಅದು ಎಕ್ಸಾಕ್ಟ್ಲಿ ₹11,770. ಹೇಗೆ ಅಂತ ಕೇಳ್ತೀರಾ? ಹೌದು, ಇರಾನಿನ ವ್ಯಾಲ್ಯೂ ಇವಾಗ 0.2 ಪೈಸಾಗೆ ಬಿದ್ದೋಗ್ಬಿಟ್ಟಿದೆ. ಕಂಪ್ಲೀಟ್ಲಿ ಝೀರೋ ಆಗ್ಬಿಟ್ಟಿದೆ. ನೀವೇನಾದ್ರು ಇರಾನ್ ಹೋದ್ರೆ ನಿಮ್ಮ ₹1 ₹11,770 ಆಗುತ್ತೆ. ಬನ್ನಿ ನಾಗೀಗ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಹೇಗೆ ಇರಾನ್ ನಲ್ಲಿ ಜೀರೋ ಆಯ್ತು, ಈ ಹಿಂದೆ ಕೈವಾರ ಯಾರು ಎಸಿಗಡೆ ಬಿದ್ದು ಈ ಕರೆನ್ಸಿ ನಿಲ್ ಮಾಡಿದ್ದಾರೆ. ಇರಾನಿನ ದೇಶದ ಮೇಲೆ ಹೇಗೆ ಎಕನಾಮಿಕಲಿ ವಾರ್ ಮಾಡ್ತಿದ್ದಾರೆ ಬೇರೆ ದೇಶದವರು, ಯಾವ ದೇಶ ಸ್ಪೆಸಿಫಿಕ್ ಆಗಿ ಎಂತಿಗೆ ಆ ದೇಶ ಮಾಡ್ತಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ. ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ Jagan_POV. ನೀವೇನಾದ್ರು ಈ ಚಾನಲ್ ಈ ವಿಡಿಯೋ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ವಿಡಿಯೋ ಲೆಟ್ ಮಿ ಬಿ ಕ್ಲಿಯರ್. ಇರಾನಿಯನ್ ರಿಯಲ್ಸ್ ಕಂಪ್ಲೀಟ್ ಝೀರೋ ಆಗಿಲ್ಲ, ಬಟ್ ಆದ್ರೆ ಕಂಪ್ಲೀಟ್ಲಿ ಬ್ಯಾಡ್ ಆಗಿ ತುಂಬಾ ಕೆಡದಾಗಿ ಕೊಲ್ಯಾಪ್ಸ್ ಆಗಿದೆ. ಎಷ್ಟು ಕೊಲ್ಯಾಪ್ಸ್ ಆಗಿದೆ ಅಂದ್ರೆ ಡಿಜಿಟಲ್ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಅನ್ನ ಕಂಪ್ಲೀಟ್ಲಿ ಝೀರೋ ಅಂತ ತೋರಿಸ್ತಾ ಇದೆ ರೌಂಡ್ ಆಫ್ ಮಾಡಿ. ಒಂದು ಎಕ್ಸಾಂಪಲ್ ಕೊಡಕ್ ಹೋದ್ರೆ ನಮ್ ಇಂಡಿಯಾದ ₹1 ಅಲ್ಲಿ 11,776. ಅದೇ ನೀವು ₹10 ತಗೊಂಡ್ರೆ 11 ಲಕ್ಷ ಚಿಲ್ಲರೆ. ಅದೇ ನೀವು US ಡಾಲರ್ ಕಂಪೇರ್ ಮಾಡಿದ್ರೆ ನಿಮಗೆ $1 ಬೇಕು ಅಂದ್ರೆ 1.5 ಇರಾನಿಯನ್ ರಿಯಲ್ಸ್ ಕೊಡ್ಬೇಕು ನೀವು. ಅಷ್ಟು ಕೊಲ್ಯಾಪ್ಸ್ ಆಗಿದೆ ಗ್ಲೋಬಲ್ ಕರೆನ್ಸಿ ಮಾರ್ಕೆಟ್ ಅಲ್ಲಿ. ಯಾವಾಗ್ಲೂ ಇಷ್ಟು ಕೆಟ್ಟದಾಗಿ ಯಾವುದೇ ಕರೆನ್ಸಿ ಕೊಲ್ಯಾಪ್ಸ್ ಆಗಿಲ್ಲ. ಇದು ಮೊದಲ ಸತಿ ಆಗಿರೋದು. ತುಂಬಾ ಜನಕ್ಕೆ ಹಿಟ್ ಆಗಿದೆ, ಪ್ರೈಸಸ್ ಕ್ರಾಶ್ ಆಗಿದೆ, ಮಾರ್ಕೆಟ್ ಕ್ರಾಶ್ ಆಗಿದೆ. ಅವ್ರ ಜನ ಸೇವಿಂಗ್ಸ್ ಮಾಡಿರೋದೆಲ್ಲ ಕಂಪ್ಲೀಟ್ಲಿ ನಿಲ್ಲಾಗಿದೆ. ಜನ ತುಂಬಾ ಕೋಪದಿಂದಾರೆ, ಬಿಸ್ನೆಸ್ ಎಲ್ಲ ನಾಶ ಆಗ್ಬಿಟ್ಟಿದೆ. ಅವರ ಒಂದು ಮಾರ್ಕೆಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅವ್ರ ಹೆಸರು ಕಂಪ್ಲೀಟ್ಲಿ ಝೀರೋ ಆಗ್ಬಿಟ್ಟಿದೆ. ಅಷ್ಟು ಕರೆನ್ಸಿ ಬಿದ್ದೋಗ್ಬಿಟ್ಟಿದೆ. ಯಾಕೆ ಬಿದ್ದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಕರೆನ್ಸಿ ವ್ಯಾಲ್ಯೂ ಎಷ್ಟು ಬೀಳೋದಕ್ಕೆ ಒಂದು ಕಾರಣ ಯಾವುದು ಅಂದ್ರೆ US ಕಂಟ್ರಿ. ಹೌದು, ನೀವು ನ್ಯೂಸ್ ಓಪನ್ ಮಾಡಿದ್ರೆ, ಯೂಟ್ಯೂಬ್ ಓಪನ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಂದೇ ನೋಡ್ತಾ ಇರ್ತೀರಾ US ವರ್ಸಸ್ ಇರಾನ್. ಹೌದು, ನಿಜ. ಈ US ವರ್ಸಸ್ ಇರಾನ್ ಒಂದು ಇಷ್ಟು ಟೆನ್ಷನ್ ಆಗಿದೆ, ಮಿಲಿಟರಿ ಮೂವ್ಮೆಂಟ್ಸ್ ಇದೆ, ಪಾಸಿಬಿಲಿಟೀಸ್ ಆಫ್ ವಾರ್ಸ್ ತುಂಬಾ ಇದೆ. ಇದು ಸಡನ್ ಆಗಿ ಯಾವ್ದು ಸ್ಟಾರ್ಟ್ ಆಗಿಲ್ಲ. ಇದು ತುಂಬಾ ಹಳೆಯ ಕಥೆ ಆಗಿದೆ. ಅದು 1979 ರೆವಲ್ಯೂಷನ್ ಇಂದ ಇದು ತುಂಬಾ ಲಾಂಗ್ ಬಿಲ್ಡಪ್, ತುಂಬಾ ದೊಡ್ಡ ಕತೆ ಹಿಂದೆಗಡೆ ನಡ್ಕೊಂಡ್ ಬರ್ತಿರೋದು. ಇಮಿಡಿಯೇಟ್ ಆಗಿ ಟ್ರಿಗರ್ ಆಗಿ ಏನ್ ಕಾರಣ ಅಂತ ನೋಡೋಣ. ಈ ಸೀರಿಯಸ್ ಟ್ರಿಗರ್, ಈ ಇಮಿಡಿಯೇಟ್ ಟ್ರಿಗರ್ ಏನ್ ಕಾರಣ ಅಂತಂದ್ರೆ ಈ ಇರಾನಿಯನ್ ಗವರ್ಮೆಂಟ್ ಅಗೇನ್ಸ್ಟ್ ಪ್ರೊಟೆಸ್ಟರ್ಸ್ ಅವ್ರ ಕಂಟ್ರಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರೆ, ಆ ಪ್ರೊಟೆಸ್ಟ್ ಮಾಡ್ತಿರೋ ಜನನ ಎಕ್ಸಿಕ್ಯೂಟ್ ಮಾಡ್ಬಿಡ್ತೀನಿ ಅಂತ ಸೀರಿಯಸ್ ವಾರ್ನಿಂಗ್ ಕೊಡ್ತಾರೆ ಇರಾನಿಯನ್ ಗವರ್ಮೆಂಟ್. ಆ ಗವರ್ಮೆಂಟ್ ಕೊಟ್ಟಿರೋ ವಾರ್ನಿಂಗ್ ಟ್ರಂಪ್ ತಾತ ಕೇಳಿಸ್ಕೊಂಡು ಇರಾನಿಯನ್ ಗೌರ್ಮೆಂಟ್ಗೆನೆ ವಾರ್ನಿಂಗ್ ಕೊಡುತ್ತೆ, ಈ ತರ ಎಕ್ಸಿಕ್ಯೂಟಿವ್ ಮಾಡಿದ್ರೆ ನೀನ್ ಏನಾದ್ರು ಸಾಯಿಸೋ ಧಮಕಿ ಕೊಟ್ಟು ಸಾಯಿಸ್ಬಿಟ್ರೆ ಕ್ಯಾಬ್ರೆ ಸೈಡ್ ಅಲ್ಲ ಸೀರಿಯಸ್ ಅಲ್ಲ ವಾರ್ನಿಂಗ್ ಟ್ರಂಪ್ ಕಡೆಯಿಂದ ಬರ್ತದೆ. ಈ ಏನಾದ್ರು ಎಕ್ಸಿಕ್ಯೂಟ್ ಆದ್ರೆ ಟ್ರಂಪ್ ಕಡೆಯಿಂದ ಒಂದೇ ಒಂದು ಆಗೋದು ಒಂದು ವಾರು, ಒಂದೇ ಒಂದು ಅಟ್ಯಾಕ್. ಆಗ್ಲೇ US ಆರ್ಮಿ ಒಂದ್ ಕಾಲ್ ಮೇಲೆ ನಿಂತಿದೆ. ಆತರ ಏನಾದ್ರು ಆಯ್ತು ಅಂದ್ರೆ ಇರಾನಿಯನ್ ಗೌರ್ಮೆಂಟ್ ನಾವು ಫುಲ್ ಕೊಲ್ಯಾಪ್ಸ್ ಮಾಡಕ್. ಈ ಪ್ರೊಟೆಸ್ಟ್ ಮಾಡುವ ಕಾರಣ ಏನು ಅಂತ ನೋಡಕ್ ಹೋದ್ರೆ ಈ ಇರಾನಿಯನ್ ಜನರು ತುಂಬಾ ಒಂದು ವರ್ಷದ ಇಂಟರ್ನಲ್ ಕ್ರೈಸಿಸ್ ನ ಫೇಸ್ ಮಾಡ್ತಿದ್ದಾರೆ. ಮೋಸ್ಟ್ ಆಫ್ ದ ಇರಾನಿಯನ್ ಪೀಪಲ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಈ ಗೌರ್ಮೆಂಟ್ ಅಗೇನ್ಸ್ಟ್. ಯಾಕೆ ಅಂತ ನೋಡಕ್ ಹೋದ್ರೆ ಔಟ್ ಆಫ್ ಕಂಟ್ರೋಲ್ ಕ್ರೈಸಿಸ್, ಯಾವ್ದೇ ಜಾಬ್ ಇಮಿಡಿಯೇಟ್ ಆಗಿ ಸಿಗ್ತಾ ಇಲ್ಲ, ಇಮಿಡಿಯೇಟ್ ಆಗಿ ಏನು ಜಾಬ್ ಅಲ್ಲಿ ಆಫರ್ಸ್ ಆಗ್ತಿಲ್ಲ. ಹಾಗೇನೆ ಮತ್ತು ಜನರ ಒಂದು ಊಟ ವ್ಯವಸ್ಥೆ ತುಂಬಾ ಕೆಟ್ಟದಾಗ ಹೋಗ್ಬಿಟ್ಟಿದೆ. ಅಲ್ಲಿನ ಗೌರ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟಿದೆ, ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದಾರೆ. ಅಲ್ಲಿ ಜನ ಒಂದೇ ಒಂದು ಕ್ವಶನ್, ನಮ್ಮ ಲೈಫ್ ಬೆಟರ್ ಆಗ್ತಿದ್ಯಾ ಅಂತ. ನಮ್ಮ ಲೈಫ್ ಬೆಟರ್ ಆಗ್ತಿದೆ ಅಂತ ಜನನ ಕೇಳಕ್ ಹೋದ್ರೆ ಇರಾನಿಯನ್ ಜನರು ಏನ್ ಹೇಳ್ತೀರಾ ಅಂದ್ರೆ ಇಲ್ಲ, ನಮ್ಮ ಲೈಫ್ ಇನ್ನು ವರ್ಸ್ಟ್ ಆಗ್ತಾ ಇದೆ, ಬೆಟರ್ ಅಂತೂ ಆಗ್ತಾನೆ ಇಲ್ಲ. ಈ ಪ್ರೊಟೆಸ್ಟ್ ಯಾವಾಗ ಜಾಸ್ತಿ ಸೀರಿಯಸ್ ಆಗ್ತಿದೆಯೋ ಗೌರ್ಮೆಂಟ್ ಟೆನ್ಷನ್ ಪ್ಯಾನಿಕ್ ಆಗ್ತಾ ಇದೆ. ಈ ಟೆನ್ಷನ್ ಪ್ಯಾನಿಕ್ ಆಗಿ ಗೌರ್ಮೆಂಟ್ ಇರಾನಿಯನ್ ಗೌರ್ಮೆಂಟ್ ತುಂಬಾ ಹಾರ್ಶ್ ರೆಸ್ಪಾನ್ಸ್ ಮಾಡ್ತಾ ಇದೆ. ಜನರನ್ನ ಸಾಯಿಸೋದು, ಜನರಿಗೆ ಹಿಂಸೆ ಕೊಡೋದು, ಲಾಠಿ ಚಾರ್ಜ್ ಮಾಡೋದು, ಫೈರ್ ಮಾಡೋದು ಅದೆಲ್ಲ ತುಂಬಾನೇ ಮಾಡ್ತಾ ಇದೆ. ಅದಕ್ಕೆ ಅಮೆರಿಕ ರೆಸ್ಪಾನ್ಸ್ ಆಗಿ ಏನ್ ಮಾಡ್ತಾ ಇದೆ ಅಂತಂದ್ರೆ
ಅಮೆರಿಕ ಇನ್ನೊಂದ್ ಕಡೆ ರೆಡಿ ಆಗ್ತಿದೆ, ಅವರ ಟ್ರೂಪ್ಸ್, ಮಿಲಿಟರಿನ, ಆರ್ಮಿನ, ಏರ್ ಫೋರ್ಸ್ ನ ಎಲ್ಲಾನ ರಿಲೊಕೇಟ್ ಮಾಡ್ತಾ ಇದೆ. ಇದು ನಾರ್ಮಲ್ ಡ್ರಿಲ್ ಅಲ್ಲ, ಇದು ತುಂಬಾ ಸೀರಿಯಸ್ ಆದ ಡ್ರಿಲ್. ಅಮೆರಿಕ ಒಂದೇ ಮಾತೇಳಿದ್ದು, ಇಫ್ ಯು ವಾಂಟ್ ವಿ ಆರ್ ರೆಡಿ ಅಂತ. ಈ ವಾರ್ಶಿಪ್ ನೆಲ್ಲ ಒಂದ್ ಕಡೆ ರಿಲೊಕೇಟ್ ಮಾಡಿ ಒಂದೇ ಮಾತು ಹೇಳಿದ್ದು, ಆ ಮಾತಿಗೆ ಜನ ಖುಷಿ ಆಗೋದು, ಜನ ಇನ್ನು ಪ್ರೊಟೆಸ್ಟ್ ಸೀರಿಯಸ್ ಆಗಿ ತಗೊಂಡೋಗ್ಬಿಟ್ಟು. ಅದೇ ನಾನು ಇವಾಗ ಹೇಳಿದ್ನಲ್ಲ, ಇಫ್ ಯು ವಾಂಟ್ ವಿ ಆರ್ ರೆಡಿ ಅಂತ. ಟ್ರಂಪ್ ಆಗ್ಲೇ ರೆಡಿಯಾಗಿ ಕೂತಿದ್ದಾರೆ ಇರಾನ್ ಮೇಲೆ, ಗವರ್ಮೆಂಟ್ ಮೇಲೆ ಅಟ್ಯಾಕ್ ಮಾಡೋದು. ಈ ಇರಾನಿಯನ್ ಪ್ರೊಟೆಸ್ಟ್ ಅಲ್ಲಿ ಅಮೆರಿಕ ಹೇಗೆ ಪಿಕ್ಚರ್ ಬಂತು? ಈ ಅಮೆರಿಕ ಆಪೋಸಿಟ್ ವಿಂಗ್ ಅವರು ಒಂದು ಕ್ವಶನ್ ಮಾಡ್ತಾ ಇದಾರೆ, ಅಮೆರಿಕನ್ಸ್ ರಿಯಲಿ ಡೆಮೋಕ್ರಸಿನ ಪ್ರೊಟೆಕ್ಟ್ ಮಾಡ್ತಾ ಇದೆಯಾ, ಹ್ಯೂಮನ್ ರೈಟ್ಸ್ ನ ಪ್ರೊಟೆಕ್ಟ್ ಮಾಡ್ತಾ ಇದೆಯಾ? ಗ್ಲೋಬಲ್ ಪೊಲಿಟಿಕ್ಸ್ ನೋಡಕ್ ಹೋದ್ರೆ ಇದು ಎಮೋಷನ್ ಮೇಲೆ ವರ್ಕ್ ಆಗಲ್ಲ, ಇದು ಇಂಟ್ರೆಸ್ಟ್ ಮೇಲೆ ವರ್ಕ್ ಆಗುತ್ತೆ. ಹೀಗೆ ರೀಸೆಂಟ್ಲಿ January 3 ಹೇಗೆ ವೆನೆನ್ಸುಲಾ ಮೇಲೆ ಅಟ್ಯಾಕ್ ಮಾಡಿ ನಿಕೋಲಸ್ ಮದುರೋನ ಟ್ರಂಪ್ ಗವರ್ಮೆಂಟ್ ಕ್ಯಾಪ್ಚರ್ ಮಾಡಿ ಅವ್ರ ದೇಶಕ್ಕೆ ಕರ್ಕೊಂಡ್ಬಂದು. ಯಾಕೆ ಅಂತಂದ್ರೆ US ವೆನೆನ್ಸುಲಾಗೆ ಅಟ್ಯಾಕ್ ಮಾಡಿ ನಿಕೋಲಸ್ ಮದುರೋನ ಕ್ಯಾಪ್ಚರ್ ಮಾಡಿದ್ದು ಅದು ವೀಕ್ ಕಂಟ್ರಿ ಅಂತಲ್ಲ, ಅದೊಂದು ವ್ಯಾಲ್ಯೂಬಲ್ ರಿಸೋರ್ಸಸ್ಗೋಸ್ಕರ, ಆಯಿಲ್ ಇನ್ಫ್ಲೂಯೆನ್ಸ್ಗೋಸ್ಕರ, ಒಂದು ಗ್ಲೋಬಲ್ ಪೊಲಿಟಿಕ್ ಕಂಟ್ರೋಲ್ಗೋಸ್ಕರ ಅಟ್ಯಾಕ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡುತ್ತೆ. ಕ್ಯಾಪ್ಚರ್ ಮಾಡೋದಕ್ಕಿಂತ ಅದು ಕಂಟ್ರೋಲ್ ತಗೊಳುತ್ತೆ. ಈ ಟಾಪಿಕ್ ಯಾಕೆ ನಾವು ಇರಾನ್ ಮಾತಾಡ್ಬೇಕಾಗಿ ಬರುತ್ತೆ ಅಂತಂದ್ರೆ, ಇಲ್ಲಿ ವೀಕ್ ಅಂತ ಯಾವುದೇ ಕಂಟ್ರಿನ ನಾವು ಅಟ್ಯಾಕ್ ಮಾಡಲ್ಲ, US ಇಲ್ಲ ಯಾವುದೇ ಕಂಟ್ರಿ ಬೇರೆ ಕಂಟ್ರಿನ ಅಟ್ಯಾಕ್ ಮಾಡಲ್ಲ. ಅದೊಂದು ವ್ಯಾಲ್ಯೂಬಲ್ ಒಂದು ರಿಸೋರ್ಸಸ್, ಒಂದು ಸ್ಟ್ರಾಟಜಿ ಕಂಟ್ರೋಲ್ಗೋಸ್ಕರ ಅಟ್ಯಾಕ್ ಮಾಡಿ ಕಂಟ್ರೋಲ್ ತಗೊಳ್ಳೋದು. ಅಲ್ಲೇನಾದ್ರು ಅಗೇನ್ಸ್ಟ್ ನಡೀತಾ ಇದೆ, ಒಂದು ಇಂಟ್ರೆಸ್ಟ್ ತೋರಿಸಿ ಅಟ್ಯಾಕ್ ಮಾಡಿ ಒಂದು ಕಂಟ್ರೋಲ್ ತಗೊಂತಾರೆ. ಇರಾನ್ ಕೂಡ ವೆನೆನ್ಸುಲಾ ತರನೇ ಮೇಜರ್ ರಿಸೋರ್ಸಸ್, ಎನರ್ಜೀಸ್ ನ ಕಂಟ್ರೋಲ್ ಮಾಡೋ ಕಂಟ್ರಿ. ಇಲ್ಲೇ ಸ್ಟ್ರೈಟ್ ಆಫ್ ಹಾರ್ಮಸ್ ಹೋಗೋದು, ತುಂಬಾ ದುಬಾರಿ ಮಾತ್ರದಲ್ಲಿ ಆಯಿಲ್, ಪೆಟ್ರೋಲ್, ಕ್ರೂಡ್ ಆಯಿಲ್ ಸಪ್ಲೈ ಆಗೋ ಒಂದು ಚೈನ್, ಒಂದು ಜಾಗ ಇದು. ಇಲ್ಲೇನಾದ್ರು ಕಾನ್ಫ್ಲಿಕ್ಟ್ ಆದ್ರೆ ಬರೀ ಅಮೆರಿಕದಲ್ಲಿ ಪ್ರೈಸಸ್ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಲ್ಲ, ಗ್ಲೋಬಲ್ ಜಾಸ್ತಿ ಆಗುತ್ತೆ, ನಮ್ಮ ಇಂಡಿಯಾದಲ್ಲೂ ಜಾಸ್ತಿ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಆಗ್ಲಿಕ್ಕೆ ಈ ಟ್ಯಾಕ್ಸ್, ಆ ಟ್ಯಾಕ್ಸ್, ಪಕ್ಕದ ಮನೆ ಟ್ಯಾಕ್ಸ್, ಅಂಕಲ್ ಟ್ಯಾಕ್ಸ್, ಆಂಟಿ ಟ್ಯಾಕ್ಸ್ ಅಂತ ಹೇಳಿ ಇಷ್ಟು ಜಾಸ್ತಿ ಮಾಡಿಟ್ಟಿದ್ದಾರೆ ಪ್ರೈಸಸ್ ನ. ಇಲ್ಲೇನಾದ್ರು ಪ್ರೈಸಸ್ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಬೇಸಿಕ್ ಜಾಸ್ತಿ ಆಗುತ್ತೆ. ಅವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗೋಯ್ತು, ನಿಮ್ಮ ಇನ್ಫ್ಲೇಷನ್ ಜಾಸ್ತಿ ಆಗೋಯ್ತು, ಗ್ಲೋಬಲಿ ಕ್ರೈಸಿಸ್ ಜಾಸ್ತಿ ಆಗೋಯ್ತು. ಇವಾಗ ನಡೆಯೋ ಲೋಕಲಿನೇ ಎಂಡ್ ಆಗಲ್ಲ, ಇದು ಗ್ಲೋಬಲ್ ಪ್ರೈಸಸ್ ನ ಕಂಟ್ರೋಲ್ ಮಾಡುತ್ತೆ. ಗ್ಲೋಬಲ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರೆ ಎಲ್ಲಾನು ಜಾಸ್ತಿ. ಅಮೆರಿಕ ಯಾಕೆ ಸ್ಟ್ರೈಟ್ ಆಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಿಲ್ಲ? ಹೇಗೆ ವೆನೆನ್ಸುಲಾದಲ್ಲಿ ಅಟ್ಯಾಕ್ ಮಾಡಿ ಅವ್ರ ಪ್ರೆಸಿಡೆಂಟ್ ನ ಕಿಡ್ನಾಪ್ ಮಾಡಿ ಅವರ ದೇಶಕ್ಕೆ ಕೈಗೆ ತಕೊಳ್ಳೋದು, ಆತರ ಯಾಕೆ ಮಾಡ್ತಿಲ್ಲ? ಅಮೆರಿಕ ಸ್ಟ್ರೈಟ್ ಆಗಿ ಪ್ರೆಷರ್ ಆಗ್ತಿದೆ ಇರಾನ್ ಮೇಲೆ. ಯಾಕೆ ಪ್ರೆಷರ್ ಆಗ್ತಾ ಇದೆ? ಚೈನಾಗೆ, ಅವರ ರೈವಲ್ ಕಂಟ್ರಿ ರಷ್ಯಾಗೆ, ಚೈನಾಗೆ ಕಂಪ್ಲೀಟ್ಲಿ ಕ್ಲಿಯರ್ ಆಗಿ ಒಂದು ಮೆಸೇಜ್ ಕೊಡ್ತಾ ಇದೆ. ಏನಂತಂದ್ರೆ, ನಮ್ಮ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ನಮ್ಮ ಸೈನಿಕರನ್ನ, ನಮ್ಮ ಒಂದು ಫೋರ್ಸಸ್ ನ ಯೂಸ್ ಮಾಡೋದಕ್ಕೆ ನಾವು ಕಂಪ್ಲೀಟ್ಲಿ ರೆಡಿ ಆಗಿದ್ದೀವಿ ಅಂತ ಒಂದು ಕ್ಲಿಯರ್ ಮೆಸೇಜ್ ಕೊಡಕ್ಕೆ ಅದಿನ್ನೂ ಅಟ್ಯಾಕ್ ಮಾಡ್ತಿಲ್ಲ, ಬರೀ ಪ್ರೆಷರ್ ಆಗ್ತಾ ಇದೆ. ರೈಟ್ ನಾವು ಇರಾನ್ ಒಂದು ಡೇಂಜರ್ ಝೋನ್ ಅಲ್ಲಿ ಇದೆ. ಅಲ್ಲಿನ ಪ್ರೈಡ್, ಪ್ರೆಷರ್, ಪವರ್ ಎಲ್ಲ ಕೊಲೈಡ್ ಆದ್ಮೇಲೆ ಇರಾನಿನ ಗವರ್ಮೆಂಟ್ ಅವರ ಜನರ ಮುಂದೆ ವೀಕ್ ಆಗಿ ಕಾಣಿಸ್ಕೊಳಕ್ ಇಷ್ಟಪಡ್ತಿಲ್ಲ. ಅದೇ ತರ US, ಅಮೆರಿಕ ಎಲ್ಲ ಪ್ರಪಂಚದ ಮುಂದೆ ವೀಕ್ ಆಗಿ ಕಾಣಿಸ್ಕೊಳಕ್ ಇಷ್ಟಪಡ್ತಿಲ್ಲ. ಹಿಸ್ಟ್ರಿ ಒಂದು ಬ್ರೂಟಲ್ ತೂತ್ ತೋರಿಸ್ತಾ ಇದೆ ನಮ್ಗೆ. ಯಾವ ಇಷ್ಟಪಟ್ಟು ವಾರ್ನ ಸ್ಟಾರ್ಟ್ ಮಾಡಲ್ಲ. ಈ ಲೀಡರ್ಸ್ ಕಾಂಪ್ರಮೈಸ್ ಆಗಲ್ಲ, ಒಂದ್ ಹೆಜ್ಜೆ ಹಿಂದೆ ಇಡಲ್ಲ, ಅದಕ್ಕಿಂತ ವಾರ್ಗಳು ಸ್ಟಾರ್ಟ್ ಆಗೋದು. ಈ 0.2 ವ್ಯಾಲ್ಯೂ ಏನಿದೆ ಇರಾನ್ದು ವ್ಯಾಲ್ಯೂ, ಇರಾನ್ ರಿಯಾಲ್ಸ್ ವ್ಯಾಲ್ಯೂ, ಅದು ಆಕ್ಚುಲಿ ಆ ವ್ಯಾಲ್ಯೂ ಬರೀ ಜಸ್ಟ್ ನಂಬರ್ಸ್ ಅಲ್ಲ, ಅದು ಎಕನಾಮಿಕ್ ಕೊಲ್ಯಾಪ್ಸ್, ಒಂದು ಗ್ಲೋಬಲ್ ಕ್ರೈಸಿಸ್ ಕೊಲ್ಯಾಪ್ಸ್. ಇರಾನ್ $1 = 1.5 ಮಿಲಿಯನ್ ರಿಯಾಲ್ಸ್, ತುಂಬಾನೇ ಜಾಸ್ತಿ. ಇದು ತೋರಿಸ್ತಾ ಇದೆ ಹೇಗೆ ಕೊಲ್ಯಾಪ್ಸ್ ಆದ್ರೆ ಗವರ್ಮೆಂಟ್, ಒಂದು ಗ್ಲೋಬಲ್ ಗವರ್ಮೆಂಟ್ ಅದ್ರಲ್ಲಿ ಹೇಗೆ ರೌಂಡ್ ಆಫ್ ಮಾಡಿ ಝೀರೋ ಮಾಡ್ಬಿಡುತ್ತೆ. ವೆನೆನ್ಸುಲಾ ವಾಸ್ ದ ಎಕ್ಸಾಂಪಲ್, ಇರಾನ್ ಮೈಟ್ ಬಿ ದ ನೆಕ್ಸ್ಟ್. ಇದು ಯುದ್ಧದಲ್ಲಿ ಮುಗಿದೋ, ನೆಗೋಸಿಯೇಷನ್ ಮುಗಿದೋ ಗೊತ್ತಿಲ್ಲ, ಇಲ್ಲ ಕಾಂಪ್ರಮೈಸ್ ಅಲ್ಲಿ ಮುಗಿದೋ ಗೊತ್ತಿಲ್ಲ, ಇಲ್ಲ ಕ್ಲೋಸ್ ಡೋರ್ಸ್ ಅಲ್ಲಿ ಒಂದು ಅಗ್ರಿಮೆಂಟ್ ಸೈನ್ ಹಾಕೋದು ಗೊತ್ತಿಲ್ಲ. ಆದ್ರೆ ಇದಕ್ಕೆಲ್ಲ ಒಂದು ಪ್ರೈಸ್ ಪೇ ಮಾಡೋದು ನಿಮ್ ತರ, ನಮ್ ತರ ಆರ್ಡಿನರಿ ಪೀಪಲ್ ಇದಕ್ಕೆ ಪ್ರೈಸ್ ಪೇ ಮಾಡೋದು. ಅದಕ್ಕೆ ಇದು ಇಂಪಾರ್ಟೆಂಟ್. ಇದು ಜಸ್ಟ್ ಟ್ರೆಂಡಿಂಗ್ ಟಾಪಿಕ್ ಅಲ್ಲ. ನಿಮ್ ಕಣ್ ಮುಂದೆ, ನಮ್ ಕಣ್ ಮುಂದೆ ಹೇಗೆ ನಮ್ಮ ಗ್ಲೋಬಲ್ ಪೊಲಿಟಿಕ್ಸ್ ಚೇಂಜ್ ಆಗ್ತಿದೆ, ವರ್ಲ್ಡ್ ಪೊಲಿಟಿಕ್ಸ್ ಹೇಗೆ ಚೇಂಜ್ ಆಗ್ತಿದೆ, ಲೀಡರ್ಸ್ ಹೇಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಮ್ ಕಣ್ ಮುಂದೆ ನಡೀತಾ ಇದೆ. ಇನ್ ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಒಂದು ದೊಡ್ಡ ಯುದ್ಧ ನಡೆದ್ರು ನಮಗೆ ಆಶ್ಚರ್ಯ ಪಡೋದೊಂದು ಇಲ್ವೇ ಇಲ್ಲ. ಯಾಕಂದ್ರೆ ಚಿಕ್ಕ ಚಿಕ್ಕ ಒಂದು ಇದರಿಂದಾನೆ, ಚಿಕ್ಕ ಒಂದು ರೆಸೊಲ್ಯೂಷನ್, ಚಿಕ್ಕ ಒಂದು ಕಾನ್ಫ್ಲಿಕ್ಟ್ ಇಂದಾನೆ ಒಂದು ದೊಡ್ಡ ಯುದ್ಧ ನಡೆಯೋದು. ಹೀಗೆ ನಾನು ಡಿಫ್ರೆಂಟ್ ಟಾಪಿಕ್ಗೋಸ್ಕರ, ಒಂದು ಟ್ರೆಂಡಿಂಗ್ ಟಾಪಿಕ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಜಗನ್ ಸಿಂಗ್ ಇನ್ನೊಂದು ಇಂಟ್ರೆಸ್ಟ್ ಟಾಪಿಕ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಟಿಲ್ ನೌ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ವೆರಿ ಮಚ್.